ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 2,000 ಹಣ 8ನೇ ಕಂತಿನ 2,000 ಹಣ ಆದ್ರೆ ಜಮಾ ಆಗಿದೆ. ಯಾರಿಗೆ ಒಂದು 8,000 ಹಣ ಜಮಾ ಆಗಿದೆ, ಮತ್ತೆ ಯಾಕೆ ಇಷ್ಟು ಬೇಗ ಹಣ ಜಮಾ ಆಗಿದೆ, ಮತ್ತೆ ಉಳಿದವರಿಗೆ ಯಾವಾಗ ಜಮಾ ಆಗುತ್ತೆ, ಯಾರಿಗೆ 2,000 ಹಣ ಬಂದಿಲ್ವೋ ಅವರಿಗೆ ಯಾವಾಗ ಜಮಾ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಆದ್ರೆ ಬರ್ತೀನಿ. ಏನಪ್ಪಾ ಅಂದ್ರೆ, ಇಲ್ಲಿ ಗೃಹಲಕ್ಷ್ಮಿ 8ನೇ ಕಂತಿನ ಹಣದ ಕುರಿತು ಹೊಸ ಅಪ್ಡೇಟ್ ಇದು. ಏನಪ್ಪಾ ಗೃಹಲಕ್ಷ್ಮಿ 8ನೇ ಕಂತಿನ ಹಣ ಕುರಿತು ಹೊಸ ಅಪ್ಡೇಟು, ಭರ್ಜರಿ ಗುಡ್ ನ್ಯೂಸ್ ಅನ್ನೋದಾದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ 2,000 ಹಣ ಆದ್ರೆ ಜಮಾ ಆಗಿದೆ. ಯಾಕಪ್ಪ 2,000 ಹಣ ಇಷ್ಟು ಬೇಗ ಜಮಾ ಆಗಿದೆ? 8ನೇ ಕಂತಿನ ಹಣ ಅನ್ನೋದಾದ್ರೆ ಇದು ಬಂದ್ಬಿಟ್ಟು ಮಾರ್ಚ್ ತಿಂಗಳಿನ ಹಣ. ಪ್ರತಿ ಬಾರಿ ನಿಮ್ಗೆ ಯಾವ ರೀತಿ ಆಗುತ್ತೆ? ಮಾರ್ಚ್ ತಿಂಗಳಿನ ಹಣ ಏಪ್ರಿಲ್ ನಲ್ಲಿ ಬರುತ್ತೆ. ಈಗ ನಿಮ್ಗೆ ಫೆಬ್ರವರಿ ತಿಂಗಳಿನ ಹಣ ಯಾವಾಗ ಬಂತು? ಮಾರ್ಚ್ ನಲ್ಲಿ ಬಂತು, 7ನೇ ಕಂತು. ಓಕೆನಾ? ಈಗ ಮಾರ್ಚ್ ತಿಂಗಳಿನ ಹಣ ಏಪ್ರಿಲ್ ನಲ್ಲಿ ಬರ್ಬೇಕಿತ್ತು ನಿಮ್ಗೆ. ಆದ್ರೆ ಇಲ್ಲಿ ಹಣ ಬಂದ್ಬಿಟ್ಟು ನಿಮಗೆ ಮಾರ್ಚ್ ತಿಂಗಳಿನಲ್ಲೇ ಬಂದಿದೆ. 7ನೇ ಕಂತು 8ನೇ ಕಂತು ಎರಡೂ ಕಂತು ಮಾರ್ಚ್ ತಿಂಗಳಿನಲ್ಲೇ ಬಂದಿದೆ. ಯಾಕಪ್ಪ, ಯಾಕೆ ಸರ್ಕಾರದವರು ಈ ಬಾರಿ ಇಷ್ಟು ಬೇಗ ಹಣ ಜಮಾ ಮಾಡಿಬಿಟ್ಟಿದ್ದಾರೆ? ಯಾರ್ಯಾರಿಗೆ ಜಮಾ ಮಾಡಿದ್ದಾರೆ ಅಂತ ಕೇಳೋದಾದ್ರೆ, ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ MP ಎಲೆಕ್ಷನ್ ಬರ್ತಿದೆ. ಏಪ್ರಿಲ್ 26ನೇ ತಾರೀಕು MP ಎಲೆಕ್ಷನ್ ಬರ್ತಿದೆ. ಇದೇ ಕಾರಣದಿಂದ ಏನ್ ಮಾಡಿದ್ದಾರೆ ಅಂದ್ರೆ, ಎಲ್ಲರಿಗೂ ಹಣ ಆದ್ರೆ ಜಮಾ ಮಾಡಿದ್ದಾರೆ. ಗೃಹಲಕ್ಷ್ಮಿ 8ನೇ ಕಂತಿನ ಹಣನು ಜಮಾ ಮಾಡಿದ್ದಾರೆ. ಇವತ್ತು ಜಸ್ಟ್ ಈಗ ಒಂದು 10 ನಿಮಿಷ ಹಿಂದ್ಗಡೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಕ್ರೆಡಿಟ್ ಆಗಿದೆ. ಅದು ಚೆಕ್ ಮಾಡಿ, ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಈಗ 8ನೇ ಕಂತಿನ ಹಣ ಯಾರ್ಯಾರಿಗೆ ಜಮಾ ಆಗಿದೆ ಅಂತ ನೀವು ಕೇಳೋದಾದ್ರೆ, ಒಂದು 5 ಲಕ್ಷ ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗಿದೆ. 8ನೇ ಕಂತಿನ ಹಣ ಬಂದ್ಬಿಟ್ಟು ನಿನ್ನೆ ಮೊನ್ನೆ ಮತ್ತೆ ಇವತ್ತು 5 ಲಕ್ಷ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಅವರ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗಿದೆ. ಹಾಗಾದ್ರೆ ಈಗ ಹತ್ರ 1,20,00,000 ಇಲ್ಲ 1,30,00,000 ಜನ ಇದ್ದಾರೆ. ಕೇವಲ 5 ಲಕ್ಷ ಜನಗೆ ಮಾತ್ರ, ಒಂದು 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ. ಉಳಿದವರಿಗೆ ಯಾವಾಗ ಜಮಾ ಆಗುತ್ತೆ? ಯಾಕಂದ್ರೆ ಬರೀ 5 ಲಕ್ಷ ಮಾತ್ರ ಜಮಾ ಆಗಿದೆ. ಇನ್ನು 1,15,00,000 ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗ್ಬೇಕು. ಯಾವಾಗ ಜಮಾ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ಎಲ್ಲರಿಗೂ MP ಎಲೆಕ್ಷನ್ ಇರುವಂತಹ ಕಾರಣದಿಂದ ಬೇಗ ಹಣ ಜಮಾ ಮಾಡ್ತಿದ್ದಾರೆ. ಆಲ್ರೆಡಿ DBT ಮುಖಾಂತರ ಪ್ರೋಸೆಸ್ ಕೂಡ ಆಗಿದೆ. ನಿಮ್ಗೆ ನಾಳೆ ಕೂಡ ಹಣ ಬರ್ಬೋದು. ನಾಳೆ ಭಾನುವಾರ ಬ್ಯಾಂಕ್ ರಜೆ ಇರುತ್ತೆ, ಹಣ ಬರಲ್ಲ ಅನ್ನೋದೇನು ಥಿಂಕ್ ಮಾಡಕ್ ಹೋಗ್ಬೇಡಿ. ಆಲ್ರೆಡಿ DBT ಮುಖಾಂತರ ನಿಮ್ಮ ಹಣ ಆದ್ರೆ ಪ್ರೋಸೆಸ್ ಆಗಿರುತ್ತೆ. ನಿಮ್ಗೆ ನಾಳೆ ಕೂಡ ಹಣ ಬಂದು ಜಮಾ ಆಗುತ್ತೆ. ಇಲ್ಲ ನಾಳೆ ಮಿಸ್ ಆಯ್ತಂದ್ರೂ ನಿಮ್ಗೆ ಸೋಮವಾರ ಮಂಗಳವಾರ ಎಲ್ಲರಿಗೂ ಗೃಹಲಕ್ಷ್ಮಿ 8ನೇ ಕಂತಿನ ಹಣ ಜಮಾ ಆಗುತ್ತೆ. ಯಾಕೆ ಜಮಾ ಆಗುತ್ತೆ ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಏಪ್ರಿಲ್ 26ನೇ ತಾರೀಕು MP ಎಲೆಕ್ಷನ್ ಆದ್ರೆ ಇದೆ. MP ಎಲೆಕ್ಷನ್ ಇರುವಂತಹ ಕಾರಣದಿಂದ ಬೇಗ ನಿಮ್ಮ ಖಾತೆಗಳಿಗೆ ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ. ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಜಮಾ ಆಗಿದೆ. ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗ್ಲಿ, ಅನ್ನಭಾಗ್ಯ ಯೋಜನೆ ಬಗ್ಗೆ ಆಗ್ಲಿ, ಸರ್ಕಾರದ ಯಾವುದೇ ಯೋಜನೆಗಳ ಬಗ್ಗೆ ಆಗ್ಲಿ ಏನೇ ಡೌಟ್ ಇರಲಿ, ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.